S- Hi guys, I'm your physics lecturer Sunil sir. Okay, in previous classes we have studied in electrostatic potential and capacitance. ಈ chapter ಅಲ್ಲಿ ನಾವು potential energy ಅಲ್ವಾ electrostatic potential so ಇದೆಲ್ಲದರ ಬಗ್ಗೆನೂ ಸ್ಟಡಿ ಮಾಡಿದ್ವಿ. ಅದೇ ತರನೇ capacitance ಬಗ್ಗೆನೂ ಸ್ಟಡಿ ಮಾಡಿದ್ವಿ. Parallel plate capacitors. Okay, and we are in the last part, that is if the two capacitors are connected in parallel and series connections. Okay, ಎರಡು capacitors ಅನ್ನ series ಅಲ್ಲಿ ಮತ್ತೆ parallel connection ಮಾಡಿದ್ರೆ ಹೇಗೆ ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ಮಾಡೋಣ. ಓಕೆ, in last class we have studied that dielectric medium, ಇದರ ಬಗ್ಗೆ ಸ್ಟಡಿ ಮಾಡಿದ್ವಿ. And in parallel plate capacitor, when we fill the dielectric constant ಅನ್ನ fill ಮಾಡಿದವಾಗ ಸೊ ಹೇಗಾಗತ್ತೆ, ಅದರ ಕೆಪಾಸಿಟನ್ಸ್ ಏನು ವೇರಿಯೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಸ್ಟಡಿ ಮಾಡಿದ್ವಿ. ಸೊ ನಾವು ವಿ ವಿಲ್ ಸ್ಟಾರ್ಟ್ ದಿಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್. ಓಕೆ, ವಾಟ್ ವಿಲ್ ಬಿ ದಿ ಎನರ್ಜಿ, ಈಗ ಎನರ್ಜಿ ಎಷ್ಟು ಸ್ಟೋರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸಿ so the next first is, that is we know that ಈಗ energy stored in the capacitor. Okay, in this ಇಲ್ಲಿ ಕೆಪಾಸಿಟರ್ ಇದೆ ಅಲ್ವಾ, ಈ ಕೆಪಾಸಿಟರ್ಗೆ ನಾವು ಬ್ಯಾಟ್ರಿನ ಕನೆಕ್ಷನ್ ಮಾಡಿದ್ರೆ, ಓಕೆ, ಈ ಕೆಪಾಸಿಟರ್ಗೆ ನಾವು ಬ್ಯಾಟ್ರಿನ ಕನೆಕ್ಷನ್ ಮಾಡಿದ್ರೆ ಸೊ ಈಗ ಏನಾಗುತ್ತೆ, ಇಲ್ಲಿರುವಂತ ಬ್ಯಾಟ್ರಿಯಲ್ಲಿರುವಂತ ಚಾರ್ಜಸ್ ಏನಾಗುತ್ತೆ, ಇಟ್ ವಿಲ್ ಬಿ ಫ್ಲೋ ಥ್ರೂ ದಿಸ್ ಸರ್ಕ್ಯೂಟ್. ಇದರ ಸರ್ಕ್ಯೂಟ್ ಒಳಗಡೆ ಏನಾಗುತ್ತೆ, ಇದು ಚಾರ್ಜಸ್ ಏನಾಗುತ್ತೆ, ಈ ಕೆಪಾಸಿಟರ್ ನ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದೇ ತರನೇ ನೆಗೆಟಿವ್ ಚಾರ್ಜಸ್ ಸಹ ಏನಾಗ್ತಾ ಹೋಗುತ್ತೆ, ಈ ಕಡೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಹೌ ಮಚ್ ಎನರ್ಜಿ ಇಟ್ ಕ್ಯಾನ್ ಬಿ ಸ್ಟೋರ್ಡ್, ಎಷ್ಟು ಎನರ್ಜಿ ಈ ಕೆಪಾಸಿಟರ್ ಸ್ಟೋರ್ ಮಾಡುತ್ತೆ ಅನ್ನೋದನ್ನ ಹೇಳೋದಾದ್ರೆ, ಸೊ ವಿ ನೋ ದಟ್ ಈಸ್ ಸಿ ಈಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ. ಸೊ ದಿಸ್ ಇಸ್ ದಿ ಕೆಪಾಸಿಟನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ವಾ. ನಾವು here, if a charge q is given to a capacitor, the potential is v. So that alva, ಈಗ ಚಾರ್ಜಸ್ ಅನ್ನ ನಾವು ಕೊಡ್ತಾ ಹೋದಾಗ, ಓಕೆ, ವಿ ಆರ್ ಗಿವಿಂಗ್ ದಿ ಚಾರ್ಜ್ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತೀವಿ, ಕ್ಯೂ ಚಾರ್ಜ್ ನ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಐ ಆಮ್ ಗಿವಿಂಗ್ ಹಿಯರ್. ದ ಚಾರ್ಜ್ ಎಷ್ಟು, ಸ್ಮಾಲ್ ಅಮೌಂಟ್ ಕ್ಯೂ ಚಾರ್ಜ್ ಅನ್ನ ಕೊಟ್ಟಿದ್ದೀನಿ. ಕ್ಯೂ ಚಾರ್ಜ್ ಕೊಟ್ಟಾಗ ಏನಾಯ್ತು, ಈಗ ದಿಸ್ ಇಸ್ ಕ್ಯೂ ಡಿವೈಡೆಡ್ ಬೈ ವಿ ಅಂತ ಬರಿತೀವಲ್ಲ, ದ ಕೆಪಾಸಿಟನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ವಿ capacitance, or we can write as na v is equals to q divided by c. Okay, so w dw ಹಾಗಾದ್ರೆ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈಗ ನಾನು ಒಂದು ಅಡಿಷನಲ್ ಚಾರ್ಜ್ ಅನ್ನ ಇದಕ್ಕೆ ತುಂಬಬೇಕು. ಯಾವ್ದಕ್ಕೆ, ಈ ಕೆಪಾಸಿಟರ್ ನ ಒಳಗಡೆ ಅಡಿಷನಲ್ ಚಾರ್ಜ್, ಈ ಕ್ಯೂ ಚಾರ್ಜ್ ಅನ್ನ ಇಲ್ಲಿ ಆಲ್ರೆಡಿ ಚಾರ್ಜ್ ಆಗ್ತಾ ಇದೆ, ಎಕ್ಸ್ಟ್ರಾ ಡಿ ಕ್ಯೂ ಚಾರ್ಜ್ ಅನ್ನ ನಾನೇನ್ ಮಾಡ್ಬೇಕು, ಈಗ ಇದ್ರೊಳಗಡೆ ಹಾಕ್ಬೇಕು. ಈ ಚಾರ್ಜ್ ನ, ಈ ಕೆಪಾಸಿಟರ್ ನ ಒಳಗಡೆ ಎಕ್ಸ್ಟ್ರಾ ಡಿ ಕ್ಯೂ ಚಾರ್ಜ್ ಅನ್ನ ಹಾಕ್ಬೇಕು ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಡೂ ದಿ ವರ್ಕ್. ಹಾಗಾದ್ರೆ ಎಷ್ಟು ವರ್ಕ್ ಮಾಡಬೇಕು, ದಟ್ ಈಸ್ ಡಬ್ಲ್ಯೂ ಡಿ ಡಬ್ಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು, ಆಲ್ರೆಡಿ ಪೊಟೆನ್ಷಿಯಲ್ ಇದೆ ಅಲ್ವಾ, ಸೊ ದಟ್ ಈಸ್ ವಿ ಇಸ್ ಈಕ್ವಲ್ಸ್ ಟು, ವಿ ಆಲ್ರೆಡಿ ನೋ ದಟ್ ಇನ್ನೊಂದು ಫಾರ್ಮುಲಾ ಇದೆ ಪೊಟೆನ್ಷಿಯಲ್ ಏನೋ, ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್. ಅವಾಗ ವರ್ಕ್ ಡನ್ ಏನಾಗಿರುತ್ತೆ, ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಕ್ಯೂ. ಅದೇ ತರನೇ ಇಲ್ಲಿ ವರ್ಕ್ ಡನ್ ಅಲ್ವಾ, ದಿಸ್ ಇಸ್ ಡಿ ಡಬ್ಲ್ಯೂ. ನಾವು ಎಷ್ಟು ಚಾರ್ಜ್ ನ ತಗೊಂಡು ಹೋಗ್ತಾ ಇದೀವಿ, ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್, ಸ್ಮಾಲ್ ಚಾರ್ಜ್ ನ ತಗೊಂಡು ಹೋಗ್ತಾ ಇದೀವಿ. ಹಾಗೆ ಆ ಚಾಕಂಡ್ ತಗೊಂಡು ಹೋಗ್ಬೇಕಾದ್ರೆ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ, ಸೊ ಪೊಟೆನ್ಷಿಯಲ್ ಇಟ್ ವಿಲ್ ಬಿ ದಿ ವಿ ಡ್ಯೂ ಟು ದಿ, ಆಲ್ರೆಡಿ ಚಾರ್ಜಸ್ ಅನ್ನ ಹಾಕಿದೀವಿ ನಾವು, ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಇದೆ, ಎಕ್ಸ್ಟ್ರಾ ಡಿ ಕ್ಯೂ ಚಾರ್ಜ್ ಅನ್ನ ಹಾಕ್ತಾ ಇದೀವಿ. ಈಗ ಎಕ್ಸ್ಟ್ರಾ ಡಿ ಕ್ಯೂ ಚಾರ್ಜ್ ಹಾಕ್ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ಡಿ ಡಬ್ಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಡಿ ಕ್ಯೂ ಆಗಿರುತ್ತೆ, ವರ್ಕ್ ಡನ್ ಅಲ್ವಾ. ಸೊ ವರ್ಕ್ ಡನ್ ವಿ ಕ್ಯಾನ್ ರೈಟ್ ಎಸ್ ನ ಪೊಟೆನ್ಷಿಯಲ್ ಇದೆ, ಎಷ್ಟು ಚಾರ್ಜ್ ಅನ್ನ ತಗೊಂಡು ಹೋಗ್ತಾ ಇದೀವಿ ನಾವು, ಡಿ ಕ್ಯೂ ಚಾರ್ಜ್ ಅನ್ನ ತಗೊಂಡು ಹೋಗ್ತಾ ಇದೀವಿ. ಸೊ we can substitute here, so dw which is equals to dw which is equals to v ಅಂತ ಹೇಳಿದ್ರೆ ಏನು, v which is equals to q divided by c and this is dq ಅಲ್ವಾ. ಸೊ ನನಗೇನ್ ಬೇಕು, ಈಗ ಟೋಟಲ್ ವರ್ಕ್ ಡನ್ ಬೇಕು. ಸೊ ಟೋಟಲ್ ವರ್ಕ್ ಡನ್ ಅನ್ನ ಹೇಗೆ ಬರಿಬಹುದು, ಸೊ ಟೋಟಲ್ ವರ್ಕ್ ಡನ್ ವಿ ಕ್ಯಾನ್ ರೈಟ್ ಆಸ್ w is equals to ಅಲ್ವಾ, ಟೋಟಲ್ ವರ್ಕ್ ಡನ್ w which is equals to ಇಂಟಿಗ್ರೇಷನ್ ಆಫ್, ಫಸ್ಟ್ ಗೆ ಚಾರ್ಜ್, ಆ ಕೆಪಾಸಿಟರ್ ಒಳಗಡೆ ಚಾರ್ಜ್ ಎಷ್ಟಿತ್ತು, ಕೆಪಾಸಿಟರ್ ಒಳಗಡೆ ಚಾರ್ಜು, ಕೆಪಾಸಿಟರ್ ಒಳಗಡೆ ಚಾರ್ಜ್ 0 ಇತ್ತಲ್ವಾ ಫಸ್ಟ್ ಗೆ, ಬಿಫೋರ್ ಗಿವಿಂಗ್ ದಿ ಚಾರ್ಜ್. ಇದು ಕೆಪಾಸಿಟರ್ಗೆ ನಾನು ಫುಲ್ಲಿ ಅನ್ಚಾರ್ಜ್ ಆಗಿದೆ, ಯಾವುದೇ ರೀತಿಯಂತ ಚಾರ್ಜ್ ಇಲ್ಲ.
ಈಗ ಬ್ಯಾಟ್ರಿನ ಕನೆಕ್ಷನ್ ಮಾಡೋಕ್ಕಿಂತ ಮೊದಲು ಈ ಕೆಪಾಸಿಟರ್ ಒಳಗಡೆ ಎಷ್ಟು ಚಾರ್ಜ್ ಇತ್ತು? ಕೆಪಾಸಿಟರ್ ಒಳಗಡೆ ಚಾರ್ಜ್ 0 ಇತ್ತು. ಈಗ ನಾನು ಈಗ ಏನ್ ಮಾಡ್ತಾ ಇದ್ದೀನಿ, ನಾನು ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿದ್ದೀನಿ. ಈಗ ಏನ್ ಮಾಡಿದೀನಿ, ಇದೇ ಕೆಪಾಸಿಟರ್ಗೆ ನಾನು ಏನ್ ಮಾಡಿದೀನಿ, ಈಗ ಬ್ಯಾಟ್ರಿನ ಕನೆಕ್ಟ್ ಮಾಡಿದೀನಿ. ಬ್ಯಾಟ್ರಿನ ಕನೆಕ್ಟ್ ಮಾಡಿದ ಕೂಡಲೇ ಏನಾಯ್ತು, ಇಟ್ ಸ್ಟಾರ್ಟ್ಸ್ ಚಾರ್ಜಿಂಗ್. ಫುಲ್ 0 ಇರುವಂತ ಚಾರ್ಜ್ ಏನಾಯ್ತು, ಡಿ ಕ್ಯೂ ಚಾರ್ಜ್ ಆಡ್ ಆಗಿ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಆಡ್ ಆಗಿ ಏನಾಯ್ತು, ಸೊ ದಿಸ್ ಕೆಪಾಸಿಟರ್ ಇಟ್ ವಿಲ್ ಬಿಕಮ್ಸ್ ಫುಲ್ಲಿ ಚಾರ್ಜ್. ಹಾಗಾದ್ರೆ ಫುಲ್ ಚಾರ್ಜ್ ಆದಾಗ ಅದರದ್ದು ಚಾರ್ಜ್ ಎಷ್ಟಿರುತ್ತೆ, ಇಟ್ ವಿಲ್ ಬಿ ದಿ ಕ್ಯೂ ಆಗಿರುತ್ತೆ, ದಟ್ ಈಸ್ ಕ್ಯಾಪಿಟಲ್ ಕ್ಯೂ. ಫಸ್ಟ್ ಇನಿಷಿಯಲಿ ಅದರ ಚಾರ್ಜ್ 0 ಇತ್ತು, ಆಮೇಲೆ ಈಗ ಏನಾಗುತ್ತೆ, ಅದರ ಚಾರ್ಜು ಫುಲ್ ಆಗುತ್ತೆ. ಫುಲ್ ಆದವಾಗ ಅದರ ಆ ಕೆಪಾಸಿಟರ್ ಒಳಗಡೆ ಎಷ್ಟು ಚಾರ್ಜ್ ಇರುತ್ತೆ, ಕ್ಯೂ ಚಾರ್ಜ್ ಇರುತ್ತೆ. ಸೊ ದಟ್ ಈಸ್ W which is equals to integration of 0 to Q into Q divided by C. This is Q divided by C into dq. ಓಕೆ, ಸಿ ಈಗ ನೋಡಿ, ಈಗ ಸಿ ಇದೆಯಲ್ವಾ, ದಿಸ್ ಇಸ್ ಸಿ, ದಿಸ್ ಇಸ್ ಅ ಕೆಪಾಸಿಟನ್ಸ್. ಸೊ ಕೆಪಾಸಿಟನ್ಸ್ ಅನ್ನ ಹೊರಗಡೆ ಇಡ್ತೀನಿ ನಾನು. ಸೊ ಕೆಪಾಸಿಟನ್ಸ್ ಅನ್ನ ಹೊರಗಡೆ ಇಟ್ಟಾಗ ಇಂಟಿಗ್ರೇಷನ್ ಇಂದ ಹೊರಗಡೆ ಇಡ್ತೀನಿ. ಯಾಕೆ ಅಂತ ಹೇಳಿದ್ರೆ ದ ಕೆಪಾಸಿಟನ್ಸ್ ಆಫ್ ದಿ ಕೆಪಾಸಿಟರ್ ಇಟ್ ವಿಲ್ ಬಿ ದಿ ಕಾನ್ಸ್ಟೆಂಟ್ ಇರುತ್ತಲ್ವಾ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ this is 1 by c into integration of 0 to q and this is q into dq ಇದೆ ಅಲ್ವಾ, q into dq. ಈಗ ಏನ್ ಮಾಡ್ಬೇಕು, ಸೊ ದಿಸ್ ಇಸ್ ಇಂಟಿಗ್ರೇಷನ್ ಮಾಡ್ಬೇಕಲ್ವಾ. ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಏನು, ಇಂಟಿಗ್ರೇಷನ್ ಆಫ್ x into dx ಏನಾಗಿರುತ್ತೆ, ಸೊ x into dx that is equals to ಇದು x to the power n into dx ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, x to the power n plus 1 divided by n plus 1 ಅಲ್ವಾ. ಇಲ್ಲಿ x to the power ಎಷ್ಟಿದೆ, ಇಲ್ಲಿ ಎಷ್ಟಿದೆ, ಇಲ್ಲಿ x ಬರೆಯೋ ಬದಲು x ಇರೋ ಬದಲು ಏನಿದೆ, ಇಲ್ಲಿ q ಇದೆ ಅಲ್ವಾ. ಸೊ ದಿಸ್ q ವಿ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ q ಇದೆ, q ಟು ದ ಪವರ್ ಎಷ್ಟಿದೆ, ಇಲ್ಲಿ 1 ಇದೆ, ಅಂಡ್ ಇಲ್ಲೇನಿದೆ dq ಇದೆ ನೋಡಿ, x ಇಂಟು dx, q ಟು ದ ಪವರ್ n ಜಾಗದಲ್ಲಿ ಏನಿದೆ 1 ಇದೆ. ಹಾಗಾದ್ರೆ ಇದೇನಾಗುತ್ತೆ, q ಟು ದ ಪವರ್ 1 plus 1 divided by 1 plus 1. ಸೊ ಇಟ್ ವಿಲ್ ಬಿ ದಿ q ಸ್ಕ್ವೇರ್ divided by 2 ಆಗಿರುತ್ತೆ. So this is 1 by c into q square. This is q square divided by 2. ಲಿಮಿಟ್ಸ್ ಏನಿದೆ, ಲಿಮಿಟ್ಸ್ ಎಷ್ಟಿದೆ, ಇದು ಲಿಮಿಟ್ಸ್ 0 ಇದೆ, ಲೋವರ್ ಲಿಮಿಟ್ ಎಷ್ಟಿದೆ 0 ಇದೆ, ಅಪ್ಪರ್ ಲಿಮಿಟ್ ಎಷ್ಟಿದೆ q ಇದೆ ಅಂತ ಹೇಳಿದ್ರೆ ಈಗೇನ್ ಮಾಡಬೇಕು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ಬೇಕಲ್ವಾ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ ಇದು ಕ್ಯೂ ಈ ಜಾಗದಲ್ಲಿ ಕ್ಯೂ ಹಾಕಬೇಕು. ಈಗ 2 ಇದೆ, 2 ನ ಹೊರಗಡೆ ಇಟ್ಟರೆ ಏನಾಗುತ್ತೆ ಇಲ್ಲಿ, ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ 1 by c ಆಲ್ರೆಡಿ ಇದೆ, 2 ನ ಸಹ ಹೊರಗಡೆ ಇಡ್ತೀನಿ ನಾನು, 2c ಆಯ್ತು ಅಲ್ವಾ. ದಿಸ್ ಇಸ್ 2c ಆಯ್ತು. ಈಗ ಏನಾಗುತ್ತೆ, ಅಪ್ಪರ್ ಲಿಮಿಟ್ ಇಲ್ಲಿ ಉಳಿಯೋದೇನು, ಕ್ಯೂ ಸ್ಕ್ವೇರ್, ಅಪ್ಪರ್ ಲೋವರ್ ಲಿಮಿಟ್ ಎಷ್ಟಿದೆ 0 ಇದೆ, ಅಪ್ಪರ್ ಲಿಮಿಟ್ ಏನಿಷ್ಟಿದೆ ಕ್ಯೂ ಇದೆ. ಸೊ ದಿಸ್ ಇಸ್ 1 by 2c which is equals to ಅಪ್ಪರ್ ಲಿಮಿಟ್ ಇರೋ ಜಾಗದಲ್ಲಿ ಕ್ಯೂ ಇರೋ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ದಟ್ ಈಸ್ ಕ್ಯೂ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್. ಸೊ ವಿ ಕ್ಯಾನ್ ರೈಟ್ ಆಸ್ ಏನಂತ ಬರೀಬಹುದು, ಸೊ ದಿಸ್ ಇಸ್ w ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು 1 by 2c into q ಸ್ಕ್ವೇರ್. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ದಿ ವರ್ಕ್ ಡನ್ ಬರೆಯೋ ಬದಲು ಏನ್ ಬರಿತೀವಿ ನಾವು, u ಅಂತ ಬರಿತೀವಿ. ಸೊ u ಅಂತ ಹೇಳಿದ್ರೆ ಏನು, ಇಟ್ಸ್ ನಥಿಂಗ್ ಬಟ್ ನ potential energy, that's nothing but an energy stored in the capacitor. That is work done ಅಂತ ಬರೆಯೋ ಬದಲು ಏನು ಬರಿತೀವಿ ನಾವು, u ಎನರ್ಜಿ ಅಂತ ಬರಿತೀವಿ ಅಲ್ವಾ. ಸೊ ಇಟ್ಸ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು 1 by c, that is 1 by c into q square divided by 2 or 1 by 2 into c into q square. 1 by 2 into c divided by into q square ಅಂತ ಬರಿತೀವಿ. So this is okay. So this is the formula of the energy stored in the capacitor. So we have one more formula. ಇಲ್ಲಿ ಬೇಕಾದ್ರೆ ನಿಮಗೆ ನೋಡಿ ಏನು, ಕ್ಯೂ ಸ್ಕ್ವೇರ್ ಇದೆ ಅಲ್ವಾ. ಸೊ ಕ್ಯೂ ಇದ್ದ ಜಾಗದಲ್ಲಿ ನಾವು ನಮಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ ಅಲ್ವಾ, ವಿ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಸಿ ಅಲ್ವಾ. ಸೊ ಕ್ಯೂ ಇಸ್ ಈಕ್ವಲ್ಸ್ ಟು ವಾಟ್, ಕ್ಯೂ ಇಸ್ ಈಕ್ವಲ್ಸ್ ಟು ವಿ ಇಂಟು ಸಿ ಅಲ್ವಾ. q is equals to ಏನಾಗುತ್ತೆ, q is equals to v into c. instead of writing this q square ಬರೆಯೋ ಬದಲು ನಾವಿಲ್ಲಿ q into v ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, so this formula will becomes 1 by 2c ಇದೆ. so q square ಅಲ್ವಾ, q square ಅಂದ್ರೆ ಏನಾಗಿರುತ್ತೆ, v square and this is c square. so 1c get cancels, so we can write as na half cv square ಆಗುತ್ತೆ. this is one more formula. ಇದೇನಾಗುತ್ತೆ, ಇನ್ನೊಂದು ಫಾರ್ಮುಲಾ ಪೊಟೆನ್ಷಿಯಲ್ ಎನರ್ಜಿ ಇದು
ದಟ್ ಇಸ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್. ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್ ಇನ್ನೊಂದು ಫಾರ್ಮುಲಾ ಏನಾಗುತ್ತೆ, ಸೊ ಹಾಫ್ ಇಂಟು ಸಿ ವಿ ಸ್ಕ್ವೇರ್. ಓಕೆ, ಹೀಗೂ ಬರಿಬೋದು. ಅದೇ ಥರನೇ ಸೊ ಸೊ ದೀಸ್ ಆರ್ ದಿ ಫಾರ್ಮುಲಾಸ್. ಓಕೆ, ಇದೇ ಥರನೇ ಸಿ ನಲ್ಲೂ ಸಹ ಏನು ಮಾಡ್ಬೋದು, ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸಿ ಈಸ್ ಈಕ್ವಲ್ಸ್ ಟು ವಾಟ್, ಸಿ ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ವಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಇನ್ನೊಂದು ಫಾರ್ಮುಲಾ ಸಿಗುತ್ತೆ. ಸೊ ವಿ ವಿಲ್ ಗೆಟ್ ದ ಫಾರ್ಮುಲಾಸ್. ಸೊ ಏನು ಇದು ಬರಿತೀವಿ ನಾವು, ಜನರಲಿ ವಿ ನೋ ದಿಸ್ ಫಾರ್ಮುಲಾಸ್. ಓಕೆ, so this is the energy stored in the capacitor. Okay, next one, the energy density. Energy density, see here, energy density. Energy density ಅಂತ ಹೇಳಿದ್ರೇನು, ಡೆನ್ಸಿಟಿ ಅಂತ ಹೇಳಿದ್ರೇನು, that is mass density ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು, ಮಾಸ್, ದಟ್ ಇಸ್ ಮಾಸ್ ಡೆನ್ಸಿಟಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ ನಾವು, ಮಾಸ್ ಡಿವೈಡ್ ಬೈ ವಾಲ್ಯೂಮ್, ದಟ್ ಇಸ್ ಮಾಸ್ ಡೆನ್ಸಿಟಿ. ಇದೇನಿದು ಎನರ್ಜಿ ಡೆನ್ಸಿಟಿ ಅಲ್ವಾ. ಎನರ್ಜಿ ಡೆನ್ಸಿಟಿ ಅಂತ ಹೇಳಿದ್ರೇನು, ಎನರ್ಜಿ ಡಿವೈಡ್ ಬೈ ವಾಲ್ಯೂಮ್ ಅಲ್ವಾ. ದಟ್ ಇಸ್ ದ ಎನರ್ಜಿ ಸ್ಟೋರ್ಡ್ ಇನ್ ಯೂನಿಟ್ ವಾಲ್ಯೂಮ್ ಆಫ್ ದಿ ಕೆಪಾಸಿಟರ್ ಈಸ್ ದಿ ಎನರ್ಜಿ ಡೆನ್ಸಿಟಿ. ದಿಸ್ ಇಸ್ ದಿ ಎನರ್ಜಿ ಡೆನ್ಸಿಟಿ ಆಗಿರುತ್ತೆ. ಓಕೆನಾ. ಸೊ ಎನರ್ಜಿ ಡೆನ್ಸಿಟಿ ಫಾರ್ಮುಲಾ ಏನಾಗಿರುತ್ತೆ, ಸೊ ಎನರ್ಜಿ ಡೆನ್ಸಿಟಿ ವಿಚ್ ಇಸ್ ಈಕ್ವಲ್ಸ್ ಟು ಎನರ್ಜಿ ಡಿವೈಡ್ ಬೈ ವಾಲ್ಯೂಮ್. ಓಕೆ, ಎನರ್ಜಿ ಡಿವೈಡ್ ಬೈ ವಾಲ್ಯೂಮ್. ಎನರ್ಜಿ ಎಷ್ಟಿದೆ, ಹಾಫ್ ಸಿ ವಿ ಸ್ಕ್ವೇರ್ ಅಲ್ವಾ. ಸೊ ದಿಸ್ ಇಸ್ ಹಾಫ್ ಸಿ ವಿ ಸ್ಕ್ವೇರ್. ಎರಡು ಫಾರ್ಮುಲಾ ಬರ್ತಿದ್ನಲ್ಲ ಅದೇ ತರನೇ ಹಾಫ್ ಸಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ವಾಲ್ಯೂಮ್ ಅನ್ನ ಏನಂತ ಬರೀಬಹುದು, ಏರಿಯಾ ಇಂಟು ಲೆಂತ್ ಅಲ್ವಾ. ಏರಿಯಾ ಇಂಟು ಲೆಂತ್ ಅಂತ ಬರಿತೀವಿ, ದಟ್ ಇಸ್ ಅ ವಾಲ್ಯೂಮ್. ಸೊ ಅದೇ ತರನೇ ಈಗ ವಿ ಅಂತ ಹೇಳಿದ್ರೆ ಏನಂತ ಬರಿತೀವಿ, ದಿಸ್ ಇಸ್ ರಿಲೇಷನ್ ಬಿಟ್ವೀನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಲ್ವಾ. ದಿಸ್ ಇಸ್ ವಾಟ್ ಇಯರ್ ಇ ಇಸ್ ಈಕ್ವಲ್ಸ್ ಟು, ನಮ್ಗೆ ಗೊತ್ತಿದೆ ಇ ಇಸ್ ಈಕ್ವಲ್ಸ್ ಟು ವಿ ಡಿವೈಡ್ ಬೈ ಡಿ. ನಮ್ಗೇನ್ ಬೇಕು, ವಿ ಬೇಕು. ಸೊ ವಿ ಇಸ್ ಈಕ್ವಲ್ಸ್ ಟು ವಾಟ್, ಇ ಇಂಟು ಡಿ ಅಲ್ವಾ. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಇ ಅಂಡ್ ವಿ. ಅದೇ ತರನೇ ಕೆಪಾಸಿಟನ್ಸ್ ಫಾರ್ಮುಲಾ ಏನು, ಕೆಪಾಸಿಟನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಅಲ್ವಾ. ಸಬ್ಸ್ಟಿಟ್ಯೂಟ್ ದಿಸ್ ಎನರ್ಜಿಯಲ್ಲಿ ಎನರ್ಜಿ ಫಾರ್ಮುಲಾ ಏನು, ಹಾಫ್ ಇಂಟು ಸಿ ವಿ ಸ್ಕ್ವೇರ್. ಸಿ ಅಂತ ಹೇಳಿದ್ರೇನು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ. ವಿ ಅಂತ ಹೇಳಿದ್ರೇನು ವಿ ವಿಚ್ ಇಸ್ ಈಕ್ವಲ್ಸ್ ಟು ಇ ಇಂಟು ಡಿ ಹೋಲ್ ಸ್ಕ್ವೇರ್ ಮಾಡ್ತೀವಲ್ವ ಅಲ್ಲಿ ನೋಡಿ, ಇ ಇಂಟು ಡಿ ದಟ್ ಇಸ್ ವಿ ಸ್ಕ್ವೇರ್. ವಿ ಸ್ಕ್ವೇರ್ ಬರೆಯೋ ಬದಲು ಏನ್ ಬರಿತೀವಿ ನಾವು, ಇ ಇಂಟು ಡಿ ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ಸೊ ಇದು ಸ್ಕ್ವೇರ್ ಮಾಡಿದವಾಗ ಏನ್ ಸಿಗುತ್ತೆ, ಎಪ್ಸಿಲಾನ್ ನಾಟ್ ಎ ಇಂಟು ಇ ಸ್ಕ್ವೇರ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ. ಸೊ ಒನ್ ಡಿ ಇಲ್ಲೊಂದು ಡಿ ಏನಾಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಹಾಫ್ ಇಂಟು ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಇಂಟು ಎ ಡಿ. ಸೊ ದಿಸ್ ಇಸ್ ವಾಟ್ ಇಯರ್ ಎನರ್ಜಿ ಸಿಕ್ತು, ನಮಗೆ ಎನರ್ಜಿ ವ್ಯಾಲ್ಯೂ ಸಿಕ್ತು. ಸೊ ಈ ಎನರ್ಜಿ ವ್ಯಾಲ್ಯೂ ಸಿಕ್ಕಿರೋದನ್ನ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡಿದ್ರೆ, ಈಗ ಸ್ಟಾರ್ಟಿಂಗ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ದ ಎನರ್ಜಿ ಡೆನ್ಸಿಟಿ ವಿ ಕ್ಯಾನ್ ರೈಟ್ ಆಸ್ ಎನರ್ಜಿ ಡಿವೈಡ್ ಬೈ ಏರಿಯಾ ಇಂಟು ಹೈಟ್ ಆರ್ ಏರಿಯಾ ಇಂಟು ಡಿಸ್ಟೆನ್ಸ್. ಅದು ಮಾಡಿದವಾಗ ಏನು ಸಿಗುತ್ತೆ ನಮಗೆ, ಸೊ ಎನರ್ಜಿ ಫಾರ್ಮುಲಾ ಏನಾಗಿತ್ತು, ಎನರ್ಜಿ ವಿ ಗಾಟ್ ಇಯರ್ ಹಾಫ್ ಇಂಟು ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಇಂಟು ಎ ಡಿ ಅಲ್ವಾ, ಡಿವೈಡೆಡ್ ಬೈ ಎ ಡಿ. ಸೊ ಎ ಡಿ get cancels, hence we will get the half into epsilon naught into e square. So this is the energy density formula. Okay, is it clear? Okay, next one. Now we will study the combination of capacitors. ಕೆಪಾಸಿಟರ್ನ 2-3 ಕೆಪಾಸಿಟರ್ಸ್ ಇದೆ, ಅದನ್ನ ಏನ್ ಮಾಡ್ತೀವಿ ನಾವು, ಕಂಬೈನ್ ಮಾಡಿ ಏನ್ ಮಾಡ್ತೀವಿ ನಾವು, ಕನೆಕ್ಷನ್ ಕೊಡ್ತಾ ಇರ್ತೀವಿ, ಒಂದಕ್ಕೆ ಇನ್ನೊಂದಕ್ಕೆ ಕನೆಕ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಕನೆಕ್ಷನ್ ಅನ್ನ ವಿ ಆರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್ ಆಫ್ ಕನೆಕ್ಷನ್ಸ್. ಒಂದು ಕೆಪಾಸಿಟರ್ ಇದೆ, ಇನ್ನೊಂದು ಕೆಪಾಸಿಟರ್ ಇದೆ, ಈ ತರ ಜಾಯಿನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ವಿ ವಿಲ್ ಹ್ಯಾವ್ 2 ಟೈಪ್ಸ್ ಆಫ್ ಕಾಂಬಿನೇಷನ್ಸ್. ಸೊ ಒನ್ ಈಸ್ ಸೀರೀಸ್ ಕಾಂಬಿನೇಷನ್, ಅನದರ್ ಒನ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಒಂದು ಸೀರೀಸ್ ಕಾಂಬಿನೇಷನ್, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್. ಸೀರೀಸ್ ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ, ಒಂದು ಕೆಪಾಸಿಟರ್ ಇದೆ, ಇಲ್ಲಿ ಇನ್ನೊಂದು ಕೆಪಾಸಿಟರ್ ಇದೆ, ಇಲ್ಲಿ ಇನ್ನೊಂದು ಕೆಪಾಸಿಟರ್ ಇದೆ ಅಲ್ವಾ. ಇದನ್ನ ಏನ್ ಮಾಡ್ತೀವಿ, ಒಂದ್ ಎಂಡನ್ನ ಇದಕ್ಕೆ ಕನೆಕ್ಟ್ ಮಾಡ್ತೀವಿ, ಇನ್ನೊಂದು ಎಂಡನ್ನ ಇನ್ನಕ್ಕೆ ಕನೆಕ್ಟ್ ಮಾಡ್ತೀವಿ, ಇದೇ ತರನೇ ಇನ್ನೊಂದು ಎಂಡನ್ನ ಇನ್ನೊಂದು ಕೆಪಾಸಿಟರ್ಗೆ ಕನೆಕ್ಟ್ ಮಾಡಿದ್ರೆ ಹೀಗೆ. ಸೊ ದಿಸ್ ಇಸ್, ಇದನ್ನ ಎರಡನ್ನು ಏನ್ ಮಾಡ್ತೀವಿ ನಾವು, ಬ್ಯಾಟ್ರಿಗೆ ಕನೆಕ್ಷನ್ ಮಾಡಿದ್ರೆ, ಸೊ ದಿಸ್ ಇಸ್ ಕಾಂಬಿನೇಷನ್ ವಿ ವಿಲ್ ಕಾಲ್ ಇಟ್ ಆಸ್ ವಾಟ್, ಸೀರೀಸ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಇದಕ್ಕೆ ಏನ್ ಹೇಳ್ತೀವಿ ನಾವು, ಸೀರೀಸ್ ಕಾಂಬಿನೇಷನ್.
ಸೀರೀಸ್ ಅಲ್ಲಿ ಇದೆ ನೋಡಿ, ಒಂದ್ರ ಹಿಂದೆ ಒಂದು ಆಮೇಲೆ ನೆಕ್ಸ್ಟ್ ಇನ್ನೊಂದಿದೆ, ಎರಡನೇ ಕೆಪಾಸಿಟರ್ ಇದೆ, ಮೂರನೇ ಕೆಪಾಸಿಟರ್ ಇದೆ, ನಾಲ್ಕನೇ ಕೆಪಾಸಿಟರ್, ಒಂದ್ರ ಹಿಂದೆ ಒಂದು ಬರ್ತಾ ಹೋಗುತ್ತಲ್ವಾ. ಸೊ ಈ ತರ ಕಾಂಬಿನೇಷನ್ಸ್ ಏನ್ ಹೇಳ್ತೀವಿ ನಾವು, ಸೀರೀಸ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಸೊ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಈಗ ಚಾರ್ಜಸ್ ಇಲ್ಲಿಂದ ಇಲ್ಲಿ ಫ್ಲೋ ಆಗ್ತಾ ಇರ್ಬೇಕಾದ್ರೆ ಚಾರ್ಜಸ್ ಇಲ್ಲಿ ನೋಡಿ, ಇಲ್ಲಿಂದ ಕ್ಯೂ ಚಾರ್ಜಸ್ ಈ ಕಡೆ ಫ್ಲೋ ಆಯ್ತಲ್ವಾ. ಸೊ ಕ್ಯೂ ಚಾರ್ಜಸ್ ಈ ಕಡೆ ಫ್ಲೋ ಆಗ್ತಾ ಇರ್ತದೆ, ಪ್ಲಸ್ ಕ್ಯೂ ಚಾರ್ಜಸ್. ಅದೇ ತರನೇ ಈ ಕಡೆಯಿಂದ ಏನಾಗ್ತದೆ, ಮೈನಸ್ ಕ್ಯೂ ಚಾರ್ಜಸ್ ಫ್ಲೋ ಆಗ್ತಾ ಇರ್ತದೆ. ಸೊ ಡ್ಯೂ ಟು ದಿಸ್ ಪ್ಲಸ್ ಕ್ಯೂ ಚಾರ್ಜಸ್ ಇಂದ ಏನಾಗುತ್ತೆ, ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇಂದ ಈ ಕಡೆ ಏನಾಗುತ್ತೆ, ಪ್ಲಸ್ ಕ್ಯೂ ಅಕ್ಯುಮುಲೇಟ್ ಚಾರ್ಜ್ ಅಕ್ಯುಮುಲೇಟ್ ಆಗುತ್ತೆ. ಸೊ ಡ್ಯೂ ಟು ದಿಸ್ ಪ್ಲಸ್ ಕ್ಯೂ ಇಂದ ಈ ಕಡೆ ಮೈನಸ್ ಕ್ಯೂ, ಅದೇ ತರನೇ ಈ ಕಡೆ ಮೈನಸ್ ಕ್ಯೂ ಇಂದ ಮತ್ತೆ ಈ ಕಡೆ ಪ್ಲಸ್ ಕ್ಯೂ. ಹಾಗಾಗಿ ಈ C1 ಕೆಪಾಸಿಟರ್ ಅಲ್ಲಿ ಚಾರ್ಜ್ ಕ್ಯೂ ಇರುತ್ತೆ, C2 ಕೆಪಾಸಿಟರ್ ಅಲ್ಲಿ ಚಾರ್ಜ್ ಕ್ಯೂ ಇರುತ್ತೆ, C3 ಕೆಪಾಸಿಟರ್ ಅಲ್ಲಿ ಏನಾಗಿರುತ್ತೆ, ಚಾರ್ಜಸ್ ಈಕ್ವಲ್ ಆಗಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಓಕೆ, ಚಾರ್ಜಸ್ ಇಟ್ ವಿಲ್ ಬಿ ದಿ ಸೇಮ್ ಇರುತ್ತೆ, ಬಟ್ ಆದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಮಾತ್ರ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಯಾವ್ದ್ರಲ್ಲಿ, ಸೀರೀಸ್ ಕಾಂಬಿನೇಷನ್ ಅಲ್ಲಿ ಈ ಎರಡು ಪಾಯಿಂಟ್ಸ್ ಗಳ ನಡುವೆ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಏನು, V1 ಆಗಿರುತ್ತೆ. ಅದೇ ತರನೇ ಈ ಎರಡು ಕೆಪಾಸಿಟರ್ ನಡುವೆ ಈ ಪಾಯಿಂಟ್ ಈ ಎರಡು ಈ ಕೆಪಾಸಿಟರ್ ಇದೆಯಲ್ವಾ, ಈ ಕೆಪಾಸಿಟರ್ ನಡುವೆ ಇರುವಂತ ಪಾಯಿಂಟ್, ನಾ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ, A B C D ಅಂತ ಕನ್ಸಿಡರ್ ಮಾಡ್ತೀನಿ. ಎ ಬಿ ನಡುವೆ ಏನಾಗಿರುತ್ತೆ ಪೊಟೆನ್ಷಿಯಲ್ V1 ಆಗಿರುತ್ತೆ. ಅದೇ ತರನೇ ಬಿ ಸಿ ನಡುವೆ ಪೊಟೆನ್ಷಿಯಲ್ ಏನಾಗಿರುತ್ತೆ, V2 ಆಗಿರುತ್ತೆ. ಅದೇ ತರನೇ ಸಿ ಡಿ ನಡುವೆ ಇರುವಂತ ಪೊಟೆನ್ಷಿಯಲ್ ಏನಾಗಿರುತ್ತೆ, V3 ಆಗಿರುತ್ತೆ. ಸೀರೀಸ್ ಕಾಂಬಿನೇಷನ್ ಬಿಟ್ಕೊಳ್ಳಿ, ಸೀರೀಸ್ ಕಾಂಬಿನೇಷನ್ ಮಾಡಿ ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟವಾಗ ಏನಾಗುತ್ತೆ, ಸೊ ದ ಚಾರ್ಜಸ್ ಇಟ್ ವಿಲ್ ಬಿ ದಿ ಸೇಮ್. ಎಲ್ಲಾ ಕೆಪಾಸಿಟರ್ ನಲ್ಲೂ ಏನಾಗ್ತಾ ಹೋಗುತ್ತೆ, ಚಾರ್ಜಸ್ ಸೇಮ್ ಇರುತ್ತೆ, ಬಟ್ ಏನ್ ವೇರಿಯೇಷನ್ ಆಗ್ತಾ ಹೋಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗ್ತಾ ಹೋಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಡಿಫರೆಂಟ್ 3 ಟೈಪ್ಸ್ ಆಫ್ ಕೆಪಾಸಿಟರ್ಸ್. ಓಕೆ, C1 C2 C3 ನ ಕನೆಕ್ಷನ್ ಮಾಡಿದೀವಿ. ಇನ್ನು ನೆಕ್ಸ್ಟ್ ಒನ್, ದಟ್ ಈಸ್ ಅನ್ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಏನು, ಒಂದರ ಕೆಳಗೆ ಇನ್ನೊಂದು ಕೆಪಾಸಿಟರ್ ಅನ್ನ ಹಾಕ್ತಾ, ಇಲ್ಲೊಂದು ಕೆಪಾಸಿಟರ್ ಇದೆ, ಇಲ್ಲಿ ಇನ್ನೊಂದು ಕೆಪಾಸಿಟರ್ ಇದೆ, ಇಲ್ಲಿ ಇನ್ನೊಂದು ಕೆಪಾಸಿಟರ್ ಇದೆ. ಈ 3 ಕೆಪಾಸಿಟರ್ನ ಏನ್ ಮಾಡ್ತಾ ಇದ್ದೀನಿ ನಾನು, ಯಾವುದೋ ಒಂದು ಪಾಯಿಂಟ್ಗೆ ಕನೆಕ್ಷನ್ ಕೊಡ್ತಾ ಇದ್ದೀನಿ. ಈ 3 ಕೆಪಾಸಿಟರ್ನ ಏನ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಪಾಯಿಂಟ್ಗೆ ಕನೆಕ್ಷನ್ ಕೊಡ್ತೀವಿ. ಇಲ್ಲಿಂದ ಕೆಪಾಸಿಟರ್ ಒಂದು ಕನೆಕ್ಷನ್ ನೋಡಿ, ಎ ಪಾಯಿಂಟ್ ಬಿ ಪಾಯಿಂಟ್. ಈ ಕೆಪಾಸಿಟರ್ನ ತೆಗೆದು ಈ ಬಿ ಪಾಯಿಂಟ್ಗೆ ಕೊಟ್ಟಿದ್ದೀನಿ, ಈ ಕೆಪಾಸಿಟರ್ನ ತೆಗೆದು ಬಿ ಪಾಯಿಂಟ್ಗೆ ಕೊಟ್ಟಿದ್ದೀನಿ, ಈ ಕೆಪಾಸಿಟರ್ನ ತೆಗೆದು ಯಾವ ಪಾಯಿಂಟ್ಗೆ ಕೊಟ್ಟಿದ್ದೀನಿ, ಬಿ ಪಾಯಿಂಟ್ಗೆ ಕೊಟ್ಟಿದ್ದೀನಿ. ಇಲ್ಲೂ ಸಹ ಹೇಗೆ, ಈ ಪಾಯಿಂಟ್ ಇಂದನೂ ಹೇಗೆ, ಇದರಿಂದನೂ ಏನೇ ಕೊಟ್ಟಿದ್ದೀನಿ. ಇಲ್ಲಿ ಏನಾಗುತ್ತೆ, ಈ 3 ಕೆಪಾಸಿಟರ್ ಇಂದನೂ ಏನಾಗ್ತಾ ಇದೆ, ಪಾಯಿಂಟ್ ಏನಿದೆ, ಸೇಮ್ ಪಾಯಿಂಟ್ ಇದೆ, ಎ ಪಾಯಿಂಟ್ ಇದೆ, ಬಿ ಪಾಯಿಂಟ್ ಇದೆ. ಹಾಗಾಗಿ ಏನಾಗಿರುತ್ತೆ, ಹಿಯರ್ ದ ಪೊಟೆನ್ಷಿಯಲ್, ಈಗ ನಾನು ಬ್ಯಾಟ್ರಿಗೆ ಕೊಟ್ಟರೆ ಕನೆಕ್ಷನ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಹಿಯರ್ ದ ಪೊಟೆನ್ಷಿಯಲ್ ವಿಲ್ ಬಿ ದಿ ಸೇಮ್. ಈ 3 ಕೆಪಾಸಿಟರ್ ನಡುವೆ ಪೊಟೆನ್ಷಿಯಲ್ ಏನಿರುತ್ತೆ, ಸೇಮ್ ಇರುತ್ತೆ. ಇಲ್ಲೂ ವಿ ಇರುತ್ತೆ, ಇಲ್ಲೂ ವಿ ಇರುತ್ತೆ, ಇಲ್ಲೂ ವಿ ಇರುತ್ತೆ. So whether it may be different capacitance, C1, C2, C3 ಕೆಪಾಸಿಟರ್ ಇರಲಿ, ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಏನಿರುತ್ತೆ, ಸೇಮ್ ಇರುತ್ತೆ. ಈ 3 ಕೆಪಾಸಿಟರ್ ಯಾಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ ಅಂತ ಹೇಳಿದ್ರೆ, ಈ 3 ಕೆಪಾಸಿಟರ್ನ ಯಾವ್ದು ಸೇಮ್ ಪಾಯಿಂಟ್ಗೆ ಕನೆಕ್ಷನ್ ಕೊಟ್ಟಿದ್ದೇವಲ್ಲ, ಬಟ್ ಆದ್ರೆ ಏನಾಗಿತ್ತು, ಈ ಪಾಯಿಂಟ್ ಅಲ್ಲಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನಾಗಿತ್ತು, ಈ ಬೇರೆ ಈ 3 ಕೆಪಾಸಿಟರ್ನ ಬೇರೆ ಪಾಯಿಂಟಿಗೆ ಕನೆಕ್ಷನ್ ಕೊಟ್ಟಿದೀವಿ ನಾವು. ಹಾಗಾಗಿ ಏನಾಗಿರುತ್ತೋ, ಸೊ ಪೊಟೆನ್ಷಿಯಲ್ ವಿಲ್ ಬಿ ಡಿಫರೆಂಟ್, ಬಟ್ ಆದ್ರೆ ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಈ 3 ಕೆಪಾಸಿಟರ್ನ ಎಲ್ಲಿ ಕನೆಕ್ಷನ್ ಮಾಡಿದೀವಿ, ಎ ಪಾಯಿಂಟ್ ಮತ್ತೆ ಬಿ ಪಾಯಿಂಟ್ಗೆ ಸೇಮ್ ಆಗಿ 3 ಕೆಪಾಸಿಟರ್ನ ಎ ಪಾಯಿಂಟ್ಗೆ ಕನೆಕ್ಟ್ ಮಾಡಿದೀವಿ, ಈ ಸೈಡ್ 3 ಕೆಪಾಸಿಟರ್ನ ಬಿ ಪಾಯಿಂಟ್ಗೆ ಕನೆಕ್ಟ್ ಮಾಡಿದೀವಿ. ಹಾಗಾಗಿ ಏನಾಗುತ್ತೆ, ಸೊ ದ ಪೊಟೆನ್ಷಿಯಲ್ಸ್ ಇಫ್ ದ ಟೂ ಪಾಯಿಂಟ್ ನಡುವೆ ಇರುವಂತದ್ದು, 2 ಪಾಯಿಂಟ್ ನಡುವೆ ಮಿಡ್ಲ್ ಬರೋದು ಯಾವುದು, ಆ 3 ಕೆಪಾಸಿಟರ್ ಪಾಯಿಂಟ್ ಸೇಮ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಸೊ ಪೊಟೆನ್ಷಿಯಲ್ ವಿಲ್ ಬಿ ದಿ ಸೇಮ್ ಇರುತ್ತೆ. ಓಕೆ, ಈಗ ಬಟ್ ಆದ್ರೆ ಚಾರ್ಜಸ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಪೊಟೆನ್ಷಿಯಲ್ ಸೇಮ್ ಇರುತ್ತೆ, ಚಾರ್ಜಸ್ ಏನಾಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಈಗ ಬರ್ತಾ ಇರುವಂತ ಚಾರ್ಜಸ್, ಇಲ್ಲಿ ಸ್ವಲ್ಪ Q1 ಅಮೌಂಟ್ ಆಫ್ ಚಾರ್ಜ್ ಈ ಕಡೆ ಹೋದ್ರೆ, ಇಲ್ಲಿ Q2 ಚಾರ್ಜ್ ಹೋಗ್ತಾ ಇರ್ತದೆ, ಇಲ್ಲಿ ಎಷ್ಟಾಗಿ ಹೋಗ್ತಾ ಇರ್ತದೆ, Q3 ಚಾರ್ಜಸ್ ಹೋಗ್ತಾ ಇರ್ತದೆ. ನೋಡಿ, ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ, ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನಾಗಿರುತ್ತೆ, ಚಾರ್ಜಸ್ ಸೇಮ್ ಇರುತ್ತೆ. ಕ್ಯೂ ಚಾರ್ಜಸ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಚಾರ್ಜಸ್
ಸೇಮ್ ಆಗಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಈ ಮೂರು ಕೆಪಾಸಿಟರ್ ನಲ್ಲಿ. ಬಟ್ ಆದ್ರೆ ಏನಾಗ್ತಿರ್ತದೆ, ದೇರ್ ವಿಲ್ ಬಿ ದಿ ಡಿಫರೆಂಟ್ ಇನ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ವಿ ಮಾತ್ರ ಏನಾಗಿರುತ್ತೆ, ಇಲ್ಲಿ ಡಿಫರೆಂಟ್ ಇರುತ್ತೆ. ವಿ ಏನಾಗಿರುತ್ತೆ, ವಿ ಡಿಫರೆಂಟ್ ಇರುತ್ತೆ. ಬಟ್ ಆದ್ರೆ ಈ ಕೇಸಲ್ಲಿ ಏನಾಗಿರುತ್ತೆ, ಸೊ ಇದರಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ, ಕ್ಯೂ ಡಿಫರೆಂಟ್ ಇರುತ್ತೆ. ದಟ್ ಈಸ್ ಕ್ಯೂ ಇಸ್ ಡಿಫರೆಂಟ್, ಕ್ಯೂ ಡಿಫರೆಂಟ್ ಇರುತ್ತೆ. ಬಟ್ ಆದ್ರೆ ಏನಾಗಿರುತ್ತೆ, ವಿ ಇಸ್ ಸೇಮ್, ವಿ ಏನಿರುತ್ತೆ, ಸೇಮ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ನೌ ವಿ ವಿಲ್ ಸ್ಟಡಿ ಈಗ ಸೀರೀಸ್ ಕಾಂಬಿನೇಷನ್. ಓಕೆ, ಸೀರೀಸ್ ಕಾಂಬಿನೇಷನ್ಸ್ ಅಲ್ಲಿ ಫಸ್ಟ್ಗೆ ಕೆಪಾಸಿಟರ್ ಏನ್ ಮಾಡಿದೀವಿ ನಾವು, ಸೀರೀಸ್ ಕಾಂಬಿನೇಷನ್ ಈಗ ಅಷ್ಟೇ ಸ್ಟಡಿ ಮಾಡಿದ್ವಿ ಅಲ್ವಾ. C1 ಕೆಪಾಸಿಟರ್, C2 ಕೆಪಾಸಿಟರ್, C3 ಕೆಪಾಸಿಟರ್. ಈ C1 C2 C3 ಕೆಪಾಸಿಟರ್ ನ ಹೇಗೆ ಕನೆಕ್ಟ್ ಮಾಡಿದೀವಿ ನಾವು, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದೀವಿ. ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ನ ತೆಗೆದು ಈ ಪಾಯಿಂಟ್ಗೆ ಕ್ಯೂ ಮೈನಸ್ ಕ್ಯೂ ಆಯ್ತು. ಈ ಕಡೆನೂ ಹಾಗೆ, ಈ ಕಡೆನೂ ಹಾಗೆ, ಈ ಕಡೆ ಏನ್ ಮಾಡ್ತಿದೀವಿ ನಾವು, ಈ ತರ ಕನೆಕ್ಷನ್ ಮಾಡಿದೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕ್ರಿಯೇಟ್ ಆಗುತ್ತೆ, ಈಗ ಬ್ಯಾಟರಿನ ಕನೆಕ್ಷನ್ ಮಾಡಿದ ಕೂಡಲೇ ದಿಸ್ ಇಸ್ ಪಾಸಿಟಿವ್, ಇದು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈಗ ಏನಾಗುತ್ತೆ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕ್ರಿಯೇಟ್ ಆಗುತ್ತೆ, ಈ ಎರಡು ಪ್ಲೇಟ್ ನಡುವೆ, ಈ ಪ್ಲೇಟ್ ನ ನಡುವೆ ಎಷ್ಟು ಪೊಟೆನ್ಷಿಯಲ್ ಡಿಫರೆಂಟ್ ಕ್ರಿಯೇಟ್ ಆಗುತ್ತೆ, V1 ಕ್ರಿಯೇಟ್ ಆಗುತ್ತೆ. ಅದೇ ತರನ ಈ ಪ್ಲೇಟ್ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ, V2 ಇರುತ್ತೆ. ಅದೇ ತರನ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ, ಇದ್ರ ಮಿಡ್ಲು V3 ಇರುತ್ತೆ ಅಲ್ವಾ. ನಾವು ವಿ ಹ್ಯಾವ್ ಟು, ಬಟ್ ಆದ್ರೆ ಏನಾಗಿರುತ್ತೆ, ಚಾರ್ಜಸ್ ಸೇಮ್ ಇರುತ್ತೆ. ಕ್ಯೂ 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 ಚಾರ್ಜಸ್ ಅಕ್ಯುಮುಲೇಟ್ ಆಗ್ತಾನೆ ಹೋಗುತ್ತೆ. ಈಗ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಡಿಫರೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು ಅಲ್ವಾ. ಸೊ ದ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಗೆ ಬರಿಬಹುದು, ಸೊ ದ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಕ್ಯಾನ್ ರೈಟ್ ಆಸ್ V is equals to V1 plus V2 plus V3 ಅಲ್ವಾ. ಸೊ V is equals to what, we already know, V is equals to Q divided by C. ಈಗ V1 ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, V is equals to what, Q divided by C ಅಲ್ವಾ. ಸೊ ನನಗೇನ್ ಬೇಕು, V1 ಬೇಕು ಪೊಟೆನ್ಷಿಯಲ್ ಡಿಫರೆನ್ಸ್. V1 ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನಾಗಿರುತ್ತೆ, ಚಾರ್ಜಸ್ ಸೇಮ್ ಇರುತ್ತೆ. ಸೊ Q divided by C1. ಅದೇ ತರನೇ V2 ಬೇಕು ಅಂತ ಹೇಳಿದ್ರೆ V2 is equals to Q divided by C2. V3 ಬೇಕು ಅಂತ ಹೇಳಿದ್ರೆ Q divided by C3. ಯಾಕೆ, ಚಾರ್ಜಸ್ ಸೇಮ್ ಇದೆ, ಕೆಪಾಸಿಟನ್ಸ್ ಮಾತ್ರ ಏನಾಗ್ತಾ ಇದೆ, ಇಲ್ಲಿ ಚೇಂಜಸ್ ಇದೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as C1, we can write as V1 which is equals to Q divided by C1, V2 is equals to Q divided by C2, V3 is equals to Q divided by C3. So V is equals to Q, ಟೋಟಲ್ ಅನ್ನ ಆಡ್ ಮಾಡ್ತಾ ಇದೀವಿ ನಾವು, Q divided by C1 plus Q divided by C2 plus Q divided by C3 is equals to Q ನ ಕಾಮನ್ ತೆಗೆದಾಗ ಏನಾಗುತ್ತೆ, ಉಳಿಯೋದು 1 by C1 plus 1 by C2 plus 1 by C3. ಅದೇ ತರನೇ ಇದನ್ನ ನಾನು ಈಕ್ವಲೆಂಟ್ ಆ ಮೂರು ಕೆಪಾಸಿಟರ್ ನ ಕನೆಕ್ಟ್ ಮಾಡಿದವಾಗ, ಈ ಮೂರು ಕೆಪಾಸಿಟರ್ ನ ನಾನೇನ್ ಮಾಡಿದೀನಿ, ಕನೆಕ್ಷನ್ ಮಾಡಿದವಾಗ ಇದ್ರೊಳಗಡೆ ಎಷ್ಟು ಕೆಪಾಸಿಟರ್ ಸ್ಟೋರ್ ಆಗತ್ತಲ್ವಾ, ಎಷ್ಟು ಎನರ್ಜಿ ಸ್ಟೋರ್ ಆಗತ್ತಲ್ವಾ, ದಟ್ ಇಸ್ ಅ ಕೆಪಾಸಿಟನ್ಸ್. ಇದರ ಮೂರು ಕೆಪಾಸಿಟರ್ದು ಕೆಪಾಸಿಟನ್ಸ್ ಎಷ್ಟಿರುತ್ತಲ್ಲ, C1 C2 C3, ಈ ಮೂರು ಕೆಪಾಸಿಟರ್ ನ ಟೋಟಲ್ ಕೆಪಾಸಿಟನ್ಸ್ ಎಷ್ಟಿರುತ್ತೋ ಅದ್ರದ್ದು ಈಕ್ವಲೆಂಟ್ ಕೆಪಾಸಿಟನ್ಸ್ ಅನ್ನ ತಗೊಳ್ತಾ ಇದೀವಿ. ಓಕೆ, ಈಕ್ವಲೆಂಟ್ ಕೆಪಾಸಿಟನ್ಸ್ ಎಷ್ಟಿದೆ, ಇದನ್ನ ಏನಂತ ಬರಿತೀವಿ ನಾವು, CS ಅಂತ ಬರಿತೀವಿ. ಓಕೆ, CS ದಟ್ ಈಸ್, ಅದನ್ನ ಹೇಗೆ ಬರಿತೀವಿ, ಇದು ಏನಾಗಿರುತ್ತೆ, ಬ್ಯಾಟರಿ ಕನೆಕ್ಷನ್ ಮಾಡಿದೀವಿ. ದಟ್ ಈಸ್ ವಾಟ್ ಇಯರ್ V is equals to, ಅದೇ ತರನೇ ಪೊಟೆನ್ಷಿಯಲ್ ಅನ್ನ ಬರಿಬೇಕು ಅಂತ ಹೇಳಿದ್ರೆ ಏನ್ ಬರಿತೀವಿ ನಾವು, V is equals to Q divided by CS. ಸೊ ಇದೇನು ಈಕ್ವಲೆಂಟ್ ಕೆಪಾಸಿಟನ್ಸ್, ಇದಕ್ಕೇನಿದೆ, ಈಕ್ವಲೆಂಟ್ ಇದೆ. ಈ ಮೂರು ಕೆಪಾಸಿಟರ್ ನ ಕನೆಕ್ಷನ್ ಮಾಡಿದ್ರೆ ಇದರ ಟೋಟಲ್ ಕೆಪಾಸಿಟನ್ಸ್ ಎಷ್ಟು ಬರುತ್ತಲ್ವಾ, ಇದು ಒಂದಕ್ಕೆ ಆಗಿರುತ್ತೆ, ಇದು ಒಂದೇ ಕೆಪಾಸಿಟರ್ ಅಲ್ಲಿ ಈಕ್ವಲ್ ಆಗಿರುತ್ತೆ. ಸೊ ಹಾಗಾದ್ರೆ ಏನ್ ಬರೀಬಹುದು, V is equals to Q divided by CS. ಸೊ ಈಕ್ವೇಶನ್ ನಂಬರ್ 1 ಅಂಡ್ ಈಕ್ವೇಶನ್ ನಂಬರ್ 2 ಅದನ್ನ ಕನ್ಸಿಡರ್ ಮಾಡಿದವಾಗ, ಸೊ V Q divided by CS ಅಂತ ಬರಿತೀವಿ, which is equals to Q divided by 1 divided by C1 plus 1 divided by C2 plus 1 divided by C3. ಸೊ Q ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಇದು Q ಇದೆ, ಇದು Q ಇದೆ, ಕ್ಯಾನ್ಸಲ್ ಆಯ್ತು, ಉಳಿಯೋದೇನು 1 by CS which is equals to 1 by C1 plus 1 by C2 plus 1 by C3. So this is the total capacitance or equivalent capacitance. So ಎಷ್ಟೇ ಕೆಪಾಸಿಟನ್ಸ್ ಬೇಕಾದ್ರೂ ಕೊಡ್ಲಿ, 3 ಕೆಪಾಸಿಟರ್ ಕೊಡ್ಲಿ, 4 ಕೆಪಾಸಿಟರ್ ಕೊಡ್ಲಿ, ಎಷ್ಟೇ ಕೆಪಾಸಿಟರ್ ಕೊಡ್ಲಿ, ಸೊ ಅದನ್ನ ಏನ್ ಮಾಡ್ತಾ ಇದೀವಿ ನಾವು, ಕಂಟಿನ್ಯೂಸ್ ಆಗಿ ಆಡ್ ಮಾಡ್ತಾನೆ ಹೋಗ್ತೀವಿ. ಸೊ ದಟ್ ಈಸ್ 1 by CS which is equals to 1 by C1 plus 1 by C2 plus 1 by C3.
ಸೊ ಈಗ ಇಫ್ ದರ್ ಆರ್ ಎನ್ ಕೆಪಾಸಿಟನ್ಸ್ ಆಗಿದ್ರೆ, ಎನ್ ಕೆಪಾಸಿಟನ್ಸ್ ಇದ್ರೆ ಏನ್ ಮಾಡ್ತಾ ಹೋಗ್ತೀವಿ, ಆಡ್ ಮಾಡಿ ಏನ್ ಬರಿತೀವಿ ನಾವು, ಸಿ ಎನ್ ಅಂತ ಬರಿತೀವಿ. ಓಕೆ, ಸೊ ಈಗ ನಾವು ಇದನ್ನ ಸಿ ಎನ್ ಅನ್ನ ಬರಿತಾ ಹೋದ್ರೆ ಏನ್ ಬರಿತೀವಿ ನಾವು, ಸಿಯರ್ 1+1+1+1+ ಎಲ್ಲಿ ತನಕ ಇದು ಎನ್ ಟೈಮ್ಸ್ ತನಕ 1 ಅಂತ ಬರಿತೀವಿ ಅಲ್ವಾ. ಸೊ ದಿಸ್ ಇಸ್ ಇನ್ನ ಆಡ್ ಮಾಡ್ತಾ ಹೋದ್ರೆ 1 ಪ್ಲಸ್ ಎಷ್ಟು ಟೈಮ್ಸ್ ಎನ್ ಮಾಡ್ತಾ ಇರ್ತೀವಿ, ಸೊ 1/CS ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಡಿವೈಡ್ ಬೈ ಸಿ ಆಗಿರುತ್ತೆ ಕೆಪಾಸಿಟೆನ್ಸ್. ಸೊ ಇಫ್ ಐ ಟೇಕ್ ಇಟ್ ಆಸ್, ಇದನ್ನ ಏನ್ ಬರಿತೀವಿ ನಾವು, ಸಿ ನೋಡಿ, ಇಫ್ ಐ ಕನ್ಸಿಡರ್, if I consider ಇಲ್ಲಿ C1 plus C2 plus C3 plus ಈ ತರ ಡಿಫ್ರೆಂಟ್ ಕೆಪಾಸಿಟರ್ ಇದ್ರೆ, ಸೊ ದಿಸ್ ಇಸ್ ದಿ ಫಾರ್ಮುಲಾ. ಅದೇ ತರನೇ ಇಫ್ ದ ಕೆಪಾಸಿಟನ್ಸ್, ಆಲ್ ದ ಕೆಪಾಸಿಟರ್ಸ್ ಆರ್ ಸೇಮ್ ಕೆಪಾಸಿಟರ್, ಪ್ರತಿಯೊಂದು C1 ಏನಿದೆ, C1 which is equals to C2, ಒಂದು ವೇಳೆ if in case C1 which is equals to C2 which is equals to C3 which is equals to C3 which is equals to C4 ಕಂಟಿನ್ಯೂಸ್ ಆಗಿದ್ರೆ, ಸೊ ಇದರ ಕೆಪಾಸಿಟನ್ಸ್ ಅನ್ನ ಹೇಗೆ ಬರ್ತೀವಿ ನಾವು, ದಟ್ ಇಸ್ ಅನ್ ಈಕ್ವಲೆಂಟ್ ಕೆಪಾಸಿಟನ್ಸ್. ಈಕ್ವಲೆಂಟ್ ಕೆಪಾಸಿಟನ್ಸ್ ಏನಾಗುತ್ತೆ, ಸೊ ದಟ್ ಇಸ್ 1/CS which is equals to 1 plus 1/C plus 1/C plus 1/C plus ಅದೇ ತರನ ಏನಾಗ್ತಾ ಹೋಗುತ್ತೆ, n ಟೈಮ್ಸ್ ಆಗ್ತಾ ಹೋಗುತ್ತಲ್ಲ. ಸೊ ದಿಸ್ ಇಸ್ 1/C ಕಂಟಿನ್ಯೂಸ್ ಆಗಿ n ಟೈಮ್ಸ್ ಆಗಿರೋದ್ರಿಂದ C is ಕಾಮನ್. ಸೊ 1 plus 1 plus 1 plus 1 plus n ಟೈಮ್ಸ್ ಹಾಗಾದ್ರೆ ಏನಾಗುತ್ತೆ, n ಡಿವೈಡ್ ಬೈ C ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 1/CS. ನಮಗೆ ಬೇಕಾಗಿರೋದು CS. ಸೊ CS ವಿಚ್ ಇಸ್ ಈಕ್ವಲ್ಸ್ ಟು ರೆಸಿಪ್ರೋಕಲ್ ಮಾಡಿದ್ರೆ ನಮಗೆ ಈ ಆನ್ಸರ್ ಸಿಗುತ್ತೆ. ದಟ್ ಈಸ್ CS ವಿಚ್ ಇಸ್ ಈಕ್ವಲ್ಸ್ ಟು C ಡಿವೈಡ್ ಬೈ n. ಓಕೆ, ಎಷ್ಟು n ನಂಬರ್ ಆಫ್ ಕೆಪಾಸಿಟರ್, n ನಂಬರ್ ಆಫ್ ಈಕ್ವಲೆಂಟ್ ಕೆಪಾಸಿಟರ್ಸ್ ಅನ್ನು ನಾವು ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಏನಾಗುತ್ತೆ, ಸೊ ದ ಈಕ್ವಲೆಂಟ್ ಕೆಪಾಸಿಟನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು C ಡಿವೈಡ್ ಬೈ n ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ಕೆಪಾಸಿಟರ್ನ ಏನ್ ಮಾಡ್ತಾ ಇದೀವಿ ನಾವು, ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡ್ತಾ ಇದೀವಿ. ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಹೀಗಾಗತ್ತೆ, ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ನಮ್ಗೆ ಗೊತ್ತಿದೆ ಏನಿರುತ್ತೆ, ಈ ಮೂರು ಕೆಪಾಸಿಟರ್ ನ ಪಾಯಿಂಟ್ ಏನಿದ್ದೀವಿ, ಇದೇ ಪಾಯಿಂಟ್ಗೆ ಎ ಪಾಯಿಂಟ್, ಈ ಬಿ ಪಾಯಿಂಟ್ಗೆ ಸೇಮ್ ಪಾಯಿಂಟ್ಗೆ ಕನೆಕ್ಷನ್ ಮಾಡೋದ್ರಿಂದ ಪೊಟೆನ್ಶಿಯಲ್ ಏನಾಗಿರುತ್ತೆ, ಈ ಮೂರು ಕೆಪಾಸಿಟರ್ ನ ನಡುವೆ ಇರುವಂತ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಇಲ್ಲೂ ಸಹ ವಿ ಇರುತ್ತೆ, ವಿ ಇರುತ್ತೆ. ಬಟ್ ಆದ್ರೆ ಏನಾಗಿರುತ್ತೆ, ಚಾರ್ಜಸ್ ಮಾತ್ರ ಚೇಂಜಸ್ ಆಗ್ತಾ ಹೋಗುತ್ತೆ. ಇಲ್ಲಿ Q1 ಆದ್ರೆ ಇಲ್ಲಿ Q2 ಅಕ್ಯುಮುಲೇಟ್ ಆಗಿರುತ್ತೆ, ಇಲ್ಲಿ Q3 ಅಕ್ಯುಮುಲೇಟ್ ಆಗಿರುತ್ತೆ ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟವಾಗ ಅಲ್ವಾ. ನಮ್ಗೇನ್ ಬೇಕು ಈಗ, ಟೋಟಲ್ ಚಾರ್ಜ್ ಬೇಕು. ಇಟ್ಸ್ ಅ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಲ್ವಾ. Q is equals to ಟೋಟಲ್ ಚಾರ್ಜ್ ಏನಾಗಿರುತ್ತೆ, ಟೋಟಲ್ ಚಾರ್ಜ್ ವಿಚ್ ಇಸ್ ಈಕ್ವಲ್ಸ್ ಟು Q which is equals to Q1 plus Q2 plus Q3. ಸೊ Q1 ಅನ್ನ ಏನಂತ ಬರೀತೀವಿ, ಸೊ ವಿ ನೋ ದಟ್ is V is equals to Q divided by C ಫಾರ್ಮುಲಾ ಅಲ್ವಾ. C ನಮಗೆ ಬೇಕಾಗಿರೋದೇನು ಈಗ, Q ಅಲ್ವಾ, ಚಾರ್ಜ್ ಬೇಕು. ಚಾರ್ಜ್ is equals to what, C into V ಅಲ್ವಾ. ಅದೇ ತರನೇ ಇಲ್ಲಿ ಬೇಕಾಗಿರೋದೇನು, Q1 ಚಾರ್ಜ್ ಏನಂದ್ರೆ ಆದ್ರೆ ಏನಾಗುತ್ತೆ, Q1 which is equals to C1 into V1 ಅಲ್ವಾ. ಅದೇ ತರನೇ Q2 ಏನಾಗಿರುತ್ತೆ, Q2 which is equals to C2 into V. ಅದೇ ತರನೇ Q3 is equals to what ಇರುತ್ತೆ, Q3 is equals to C3 into V ಆಗಿರುತ್ತೆ. ಈಗ ಅದು ಮೂರನ್ನು ಈ ಈಕ್ವೇಶನ್ ಅಲ್ಲಿ ನಂಬರ್ 1 ಅಲ್ಲಿ ಆಡ್ ಮಾಡಿದ್ರೆ C1 into V, C2 into V, C3 into V. ಇಲ್ಲಿ V ಕಾಮನ್ ಆಗಿರೋದ್ರಿಂದ ನಾವು V ಅನ್ನ ಹೊರಗಡೆ ಇಡ್ತೀವಿ. ಸೊ Q is equals to C1, C2, C3 into V. ನೆಕ್ಸ್ಟ್ ಇದರ ಈಕ್ವಲೆಂಟ್ ಕೆಪಾಸಿಟನ್ಸ್, ಆ ಮೂರು ಕೆಪಾಸಿಟರ್ ನ ಹೇಗೆ ಮಾಡಿದೀವಿ ನಾವು, ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದೀವಲ್ವಾ. ಈ ಮೂರು ಕೆಪಾಸಿಟರ್ ನ ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ನಮ್ಗೆ ಎಷ್ಟು ಈಕ್ವಲೆಂಟ್ ಕೆಪಾಸಿಟನ್ಸ್ ಸಿಗ್ತಾ ಇತ್ತಲ್ವಾ, ಅದರ ಈಕ್ವಲೆಂಟ್ ಕೆಪಾಸಿಟನ್ಸ್ ಇದನ್ನ ಏನ್ ಮಾಡಿದೀವಿ, ಇದಕ್ಕೆ ಕನೆಕ್ಷನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಮೂರು ಕೆಪಾಸಿಟರ್ ನ ಕನೆಕ್ಷನ್ ಮಾಡಿದವಾಗ ನಮ್ಗೆ ಎಷ್ಟು ಟೋಟಲ್ ಇಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟು ಸಿಗ್ತಾ ಇತ್ತಲ್ವಾ. ಸೊ ಅದರ ಕೆಪಾಸಿಟನ್ಸ್, ಆ ಮೂರು ಕೆಪಾಸಿಟರ್ ನ ತಗೊಳ್ಳೋ ಬದಲು ಏನ್ ತಗೊಳ್ತಾ ಇದೀನಿ ನಾನು, ಈ ಒಂದು ಕೆಪಾಸಿಟರ್ ನ ತಗೊಳ್ತಾ ಇದೀನಿ. ಓಕೆ, ಈಗ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ 3 ಜನ ಇದ್ದಾರೆ. ಈ 3 ಜನರದ್ದು ಟೋಟಲ್ ಸ್ಟ್ರೆಂತ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ವಿಚ್ ಇಸ್ ಈಕ್ವಲ್ಸ್ ಟು ಇವನೊಬ್ಬಂದೇ ಸ್ಟ್ರೆಂತ್ ಆಗಿರುತ್ತೆ. ಸೊ ಎನರ್ಜಿ ಆಫ್ ದ ಕೆಪಾಸಿಟನ್ಸ್, ದಟ್ ಈಸ್ ವಾಟ್ ದ ಕೆಪಾಸಿಟರ್ದು ಎನರ್ಜಿ. ಇವ್ರು 3 ಜನ ಇದಾರಲ್ವಾ, ಈ 3 ಜನರದ್ದು ಎಷ್ಟು ಎನರ್ಜಿ ಇರುತ್ತೋ, ಅವ್ರು 3 ಜನ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ, ಅಥವಾ ಅವ್ರು 3 ಜನ ಎಷ್ಟು ಎನರ್ಜಿನ ಸ್ಟೋರ್ ಮಾಡ್ಬೋದಲ್ಲ, ದಟ್ ಈಸ್ ಈಕ್ವಲ್ಸ್ ಟು ಇವನ ಒಬ್ಬನ ಎನರ್ಜಿ ಆಗಿರುತ್ತೆ. ಹಾಗಾಗಿ ಏನ್ ಬರ್ತೀವಿ, ದಿಸ್ ಇಸ್ ಅನ್ ಈಕ್ವಲೆಂಟ್ ಕೆಪಾಸಿಟನ್ಸ್. ಸೊ ದಿಸ್ ಇಸ್ C1, C2, C3, C1, C2, C3. ಇದನ್ನ CP ಅಂತ ಯಾಕೆ ತಗೊಳ್ತೀವಿ ಅಂತ ಹೇಳಿದ್ರೆ, ವಿ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. P ಅಂತ ಹೇಳಿದ್ರೆ
ಪ್ಯಾರಲಲ್ ಕನೆಕ್ಷನ್ ಅಂತ. ಓಕೆ, ಸೊ ದಿಸ್ ಇಸ್ ಕ್ಯೂ ಅಂಡ್ ದಿಸ್ ಇಸ್ ಮೈನಸ್ ಕ್ಯೂ ಕನೆಕ್ಷನ್ ಮಾಡಿದ್ದೀವಿ, ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಈ ಕಡೆ ಏನಾಗುತ್ತೆ, ಪಾಸಿಟಿವ್ ಕ್ಯೂ ಆಗುತ್ತೆ, ಈ ಕಡೆ ನೆಗೆಟಿವ್ ಕ್ಯೂ ಆಗುತ್ತೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ಪಿ ಇಂಟು ವಿ ಅಲ್ವಾ. ದಿಸ್ ಇಸ್ ಅ ಜನರಲ್ ಇಕ್ವೇಶನ್, ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ಇಂಟು ವಿ ಅಲ್ವಾ. ಸಿ ಪಿ ಅಂತ ಹೇಳಿದ್ರೆ ಏನು, ವಿ ನೋ ದಟ್. ಇನ್ನೊಂದು ಇಕ್ವೇಶನ್ ಇದೆ, ಇಕ್ವೇಶನ್ ನಂಬರ್ 2 ದಲ್ಲಿ ನಮ್ಗೆ ಏನ್ ಸಿಕ್ಕಿತ್ತು, q is equals to c1 c2 c3 into v ಅಲ್ವಾ. ಬೈ ಕಂಪೇರಿಂಗ್ ಇಕ್ವೇಶನ್ 2 and 3 ನೋಡಿ, ಇಕ್ವೇಶನ್ ನಂಬರ್ 2 and 3 ನೋಡಿ, 2 and 3 ನಮ್ಮ ನೋಡಿದವಾಗ ಇಲ್ಲೂ q ಇದೆ, ಇಲ್ಲೂ q ಇದೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಹೇಗೆ ಬರೀಬಹುದು, cp which is equals to cp into v which is equals to c1 c2 c3 into v. So this is v and this v get cancels. ಉಳಿಯೋದೇನೋ cp which is equals to c1 plus c2 plus c3. So that is if the two capacitor or three capacitors are connected in parallelly connection ಮಾಡಿದ್ರೆ ಅಥವಾ ಒಂದ್ರ ಕೆಳಗಡೆ ಒಂದಕ್ಕೆ ನಾವು ಕನೆಕ್ಷನ್ ಮಾಡ್ತಾ ಹೋದ್ರೆ the effective capacitance or total capacitance ಏನಾಗ್ತಾ ಹೋಗುತ್ತೆ, it will be the 1 plus ಅದನ್ನ ಏನ್ ಮಾಡ್ತಾ ಹೋಗೋದು, ಆಡ್ ಮಾಡ್ತಾ ಹೋಗೋದು. ಓಕೆ, next one, parallel combination of n capacitors. If n capacitors are connected in parallel, ಇದೇ ಕೆಪಾಸಿಟರ್ ಏನ್ ಮಾಡ್ತಾ ಇದ್ವಿ, ಸೇಮ್ n ಕೆಪಾಸಿಟರ್ ನ ಈಗ ಅವಾಗ ತಗೊಂಡಿರೋದು 3 ಕೆಪಾಸಿಟರ್, ಅದೇ ತರನೇ ಈಗ n ಕೆಪಾಸಿಟರ್ ನ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ, cp which is equals to c1 c2 c3 and so on. ಅದೇ ತರನೇ ಈ c1 c2 ಎಲ್ಲ ಕೆಪಾಸಿಟರ್ದು ಈಕ್ವಲೆಂಟ್ ಕೆಪಾಸಿಟನ್ಸ್ ತಗೊಂಡ್ರೆ ಎಲ್ಲ c1 which is equals to c1 which is equals to c2 which is equals to c3 which is equals to c4 and so on. ಇದೇ ತರ ಇದ್ದಾವಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಇಕ್ವೇಶನ್ ವಿ ಕ್ಯಾನ್ ರೈಟ್ ಆಸ್ ಹೇಗೆ ಬರಿತಾ ಹೋಗ್ತೀವಿ ನಾವು, cp which is equals to what, c plus c plus c plus c ಇದೇ ತರ ಬರಿತಾ ಹೋಗ್ತೀವಲ್ಲ, ದಟ್ is c up to n times. ಸೊ ಇದನ್ನ ಹೇಗೆ ಬರಿತೀವಿ ನಾವು, ವಿ ಕ್ಯಾನ್ ರೈಟ್ c into n into c ಅಂತ ಬರಿತೀವಿ. ಸೊ ದಿಸ್ ಇಸ್ ದಿ equivalent capacitance when the two capacitors are connected in parallel. Okay, so this is the ಏನಾಯ್ತು ಈಗ ಇಲ್ಲಿ ತನಕ ಈ ಚಾಪ್ಟರ್ ಮುಗಿಯಿತು. ಓಕೆ, this is the completion of the chapter. Okay, thank you.